ಎಲ್ರಿಗೂ ನಮಸ್ಕಾರ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತೆ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ. ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ನಾವು ಓದ್ತಾ ಇರೋ ಅಧ್ಯಾಯ 1, ಶ್ಲೋಕ ನಂಬರ್ 2. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವ ಅನೀಕಂ ವ್ಯೂಢಂ ದುರ್ಯೋಧನಃ ಸ್ತದಾ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಂ ಅಬ್ರವೀತ್. ಅನುವಾದ: ಸಂಜಯನು ಹೇಳಿದ, ರಾಜನೇ, ಪಾಂಡುಪುತ್ರರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿ ಹೋಗಿ ಹೀಗೆ ಈ ಕೆಳಗಿನ ಮಾತುಗಳನ್ನು ಹೇಳಿದನು. ಸೊ ಇವಾಗ ಸಂಜಯ ಮಾತಾಡ್ತಾ ಇದ್ದಾನೆ. ರಾಜನೇ ಅಂದರೆ ಧೃತರಾಷ್ಟ್ರನಿಗೆ ಹೇಳ್ತಿದ್ದಾನೆ, ರಾಜರೇ, ನಿಮ್ಮ ಮಗ ದುರ್ಯೋಧನ ಇಡೀ ಪಾಂಡು ಸೇನೆಯನ್ನು ನೋಡಿಬಿಟ್ಟು ತನ್ನ ಗುರುಗಳು ಅಂದರೆ ದ್ರೋಣಾಚಾರ್ಯರು ಅವನ ಪಕ್ಷದಲ್ಲಿ ಸೈನ್ಯಾಧಿಪತಿ ಆಗಿರ್ತಾರೆ. ಸೊ ಅವರಿಗೆ ಹೋಗ್ಬಿಟ್ಟು ಈ ಕೆಳಗಿನ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾನೆ. ಭಾವಾರ್ಥ: ಧೃತರಾಷ್ಟ್ರನು ಹುಟ್ಟು ಕುರುಡ. ದುರದೃಷ್ಟವಶಾತ್ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡ. ಧೃತರಾಷ್ಟ್ರ ಬರೀ ಹುಟ್ಟು ಕುರುಡ ಮಾತ್ರ ಅಲ್ಲ, ಆಧ್ಯಾತ್ಮಿಕವಾಗಿ ಅಂದರೆ ಒಳಗಡೆಯಿಂದ ಕೂಡ ಅವನು ಕುರುಡನಾಗಿರ್ತಾನೆ. ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು. ಅವನು ಮಾತ್ರ ಅಲ್ಲ, ತನ್ನ ಮಕ್ಕಳು ಕೂಡ ಧರ್ಮದ ವಿಷಯಕ್ಕೆ ಬಂದಾಗ ಅವರು ಕುರುಡರೇ ಅನ್ನೋದು ಅವನಿಗೆ ಚೆನ್ನಾಗೇ ಗೊತ್ತಿರುತ್ತೆ. ಹುಟ್ಟಿದಾಗಿನಿಂದ ಧರ್ಮಿಷ್ಠರಾದ ಪಾಂಡವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದೂ ಸಾಧ್ಯವೇ ಇಲ್ಲ ಎಂದು ಅವನಿಗೆ ಖಚಿತವಾಗಿತ್ತು. ಆದರೂ ಅವನಿಗೆ ಯಾತ್ರಾ ಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದ್ದೇ ಇತ್ತು. ರಣರಂಗದಲ್ಲಿ ಏನಾಯಿತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನು ಎಂದು ಸಂಜಯ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಸೊ ಇಲ್ಲಿ ಧೃತರಾಷ್ಟ್ರನಿಗೆ 2 ವಿಷಯ ಖಚಿತವಾಗಿತ್ತು. ಒಂದು, ತನ್ನ ಮಕ್ಕಳು ಕೌರವರು ಯಾವುದೇ ಕಾರಣಕ್ಕೂ ಪಾಂಡವರ ಜೊತೆಗೆ ಯುದ್ಧ ರಾಜಿ ಮಾಡ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಇನ್ನೊಂದು ಭಯ ಏನಪ್ಪ ಇತ್ತು ಅಂತಂದರೆ, ಆ ಸ್ಥಳದಲ್ಲಿ ಕುರುಕ್ಷೇತ್ರ ಅನ್ನೋ ಸ್ಥಳದಲ್ಲಿ ಅವ್ರೇನು ಯುದ್ಧ ಮಾಡ್ತಿದ್ದಾರೆ ಅದ್ರ ಎಫೆಕ್ಟು ಧರ್ಮ ಮಾಡಿದವ್ರಿಗೆ ಇರುತ್ತೆ ಅನ್ನೋದು ಕೂಡ ಅವನಿಗೆ ಭಯ ಇತ್ತು. ಮೂರನೇದು, ಕೃಷ್ಣ ಪಾಂಡವರ ಪಕ್ಷದಲ್ಲಿ ಇದ್ದಾನೆ ಅನ್ನೋ ಒಂದು ಭಯ ಅವನಿಗೆ ತುಂಬಾ ಕಾಡ್ತಾ ಇತ್ತು. ಇದಿಷ್ಟು ಇದ್ದು ಕೂಡ ಅವನು ಆ ಯುದ್ಧದ ಬಗ್ಗೆ ತಿಳ್ಕೊಳ್ಳೋ ಉದ್ದೇಶ ಏನು ಅನ್ನೋದು ಅವನು ಬಾಯ್ಬಿಟ್ಟು ಹೇಳ್ದೇ ಸಂಜಯನಿಗೆ ಅರ್ಥ ಆಗಿತ್ತು. ಸೊ ಆದುದರಿಂದ ಸಂಜಯನು ವಿಷಣ್ಣನಾಗಿದ್ದ ರಾಜನಿಗೆ ಉತ್ಸಾಹ ಭರಿಸಲು ಬಯಸಿದ. ಸೊ ಉತ್ಸಾಹನೇ ಇಲ್ಲದೆ ಇರೋಂತಹ ಧೃತರಾಷ್ಟ್ರನಿಗೆ, ಅಂದರೆ ಇವೆಲ್ಲ ಅನುಮಾನ ಇಟ್ಕೊಂಡಿರೋನಿಗೆ ಸ್ವಲ್ಪನಾದರೂ ಉತ್ಸಾಹ ಭರಿಸ್ಬೇಕು ಅಂಥೇಳಿ ಹೀಗೆ ಹೇಳ್ತಾನೆ. ರಾಜನಿಗೆ ಅವನ ಮಕ್ಕಳು ಧರ್ಮಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ. ಧೃತರಾಷ್ಟ್ರನಿಗೆ ಭರವಸೆ ನೀಡ್ತಾನೆ ಸಂಜಯ. ದುರ್ಯೋಧನ ಯಾವ ಕಾರಣಕ್ಕೂ ಎಷ್ಟೇ ಎಫೆಕ್ಟ್ ಇದ್ರೂ ಆ ಸ್ಥಳದ ಮೇಲೆ ಯಾವ ಕಾರಣಕ್ಕೂ ಅವನು ರಾಜಿ ಆಗೋದಿಲ್ಲ ಅಂಥೇಳಿ ಭರವಸೆ ಕೊಡ್ತಾನೆ. ದುರ್ಯೋಧನನು ಪಾಂಡವರ ಸೇನಾಬಲವನ್ನು ವೀಕ್ಷಿಸಿದ ನಂತರ ಸನ್ನಿವೇಶವನ್ನು ವಾಸ್ತವವಾಗಿ ತಿಳಿಸಿಕೊಡಲು ಸೈನ್ಯಾಧಿಪತಿ ದ್ರೋಣಾಚಾರ್ಯರ ಬಳಿಗೆ ಹೋದ ಎಂದು ಹೇಳಿದ. ಸೊ ಇಡೀ ಪಾಂಡವರ ಸೈನ್ಯವನ್ನು ನೋಡಿಬಿಟ್ಟು ದುರ್ಯೋಧನ ಪಾಂಡವರ ಸೇನವನ್ನು ವೀಕ್ಷಿಸಿ ಸೈನ್ಯಾಧಿಪತಿಯಾದಂತಹ ದ್ರೋಣಾಚಾರ್ಯರ ಹತ್ರ ಹೋಗಿ ಕೇಳ್ತಾ ಇದ್ದಾನೆ. ಸನ್ನಿವೇಶಕ್ಕೆ ಸಲಹೆಯನ್ನು ಕೇಳ್ತಾ ಇದ್ದಾನೆ. ಹೇಗೆ ಒಬ್ಬ ರಾಜ ಎಂಥ ಧೀರನೇ ಆಗಿರ್ಬೋದು, ವೀರನೇ ಆಗಿರ್ಬೋದು, ಅವನ ಮಂತ್ರಿ ಹತ್ರ ಹೇಗೆ ಸಲಹೆಯನ್ನು ಪಡಿತಾನೋ ಹಾಗೆ ಯುದ್ಧಕ್ಕೆ ಅಂತ ಬಂದಾಗ ಸೈನ್ಯಾಧಿಪತಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅವರಿಂದ ಸಲಹೆಯನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ದುರ್ಯೋಧನನು ರಾಜನೆಂದು ಹೇಳಿದ್ದರೂ ಸನ್ನಿವೇಶವು ಗಂಭೀರವಾಗಿದ್ದುದರಿಂದ ಅವನ ಸೈನ್ಯಾಧಿಪತಿಗಳ ಬಳಿಗೆ ಹೋಗಬೇಕಾಯಿತು. ಆದುದರಿಂದ ಅವನು ರಾಜಕಾರಣಿಯಾಗಲು ಅರ್ಹನಾಗಿದ್ದ. ಸೊ ಅವನು ಎಷ್ಟೇ ಒಳ್ಳೆ ರಾಜ ಆಗಿದ್ರೂ ಕೂಡ ಆ ಯುದ್ಧ ಕ್ಷೇತ್ರದಲ್ಲಿ ನಡೀತಾ ಇರೋ ಒಂದು ಗಂಭೀರತೆಯನ್ನು ಪರಿಗಣಿಸಿ, ಅಂದರೆ ಪಾಂಡವರು ಯುದ್ಧನೇ ಮಾಡಲ್ಲ ಅಂಥೇಳಿ ಕೃಷ್ಣನ ಕೈಲಿ ರಾಜಿ ಮಾಡಲಿಕ್ಕೆ ಟ್ರೈ ಮಾಡಿದರೂ ಕೂಡ ದುರ್ಯೋಧನ ಒಪ್ಪದೇ ಇದ್ದಾಗ, ಸರಿ ಯುದ್ಧ ಮಾಡೇ ಗೆಲ್ಲಬೇಕು ಅಂದಾಗ ಅವರು ಯುದ್ಧ ಕ್ಷೇತ್ರಕ್ಕೆ ಬಂದಿರೋದನ್ನು ನೋಡಿ, ಇಡೀ ಸೇನೆಯನ್ನು ನೋಡಿ ಅವನು ಒಂಥರ ಭಯಭೀತನಾಗೆ ಸೈನ್ಯಾಧಿಪತಿ ಹತ್ರ ಹೋಗ್ತಾನೆ. ಮತ್ತು ಈ ಥರ ಮಾಡೋರಿಗೆ ರಾಜಕಾರಣಿಗಳಿಗೆ ಕೂಡ ಹೋಲಿಸ್ತಾರೆ. ಅಂಥವರು ಅವರ
ಏನು ಅಕ್ಕಪಕ್ಕದಲ್ಲಿರೋರ ಹತ್ರನೇ ಜಾಸ್ತಿ ಇನ್ಫಾರ್ಮೇಷನನ್ನು ತಗೊತಾರೆ. ಆದರೆ ದುರ್ಯೋಧನನ ರಾಜತಾಂತ್ರಿಕ ಸೋಗು ಪಾಂಡವರ ಸೈನಾ ವ್ಯೂಹವನ್ನು ಕಂಡಾಗ ಆತನಿಗಾದ ಭಯವನ್ನು ಮುಚ್ಚಿಡಲಾಗಲಿಲ್ಲ. ಸೊ ಎಂಥ ರಾಜತಾಂತ್ರಿಕತೆಯನ್ನು ಯೂಸ್ ಮಾಡಿದ್ರೂ ಕೂಡ ದುರ್ಯೋಧನನಿಗೆ ಪಾಂಡವರ ಸೈನ್ಯವನ್ನು ನೋಡಿಬಿಟ್ಟು ಒಳಗಡೆನೇ ಭಯ ಆಗ್ತಾ ಇರುತ್ತೆ. ಆ ಭಯವನ್ನು ತೀರಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಿದಾಗ ಅವನು ಸೈನಾಧಿಪತಿ ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ. ಇದು ಶ್ಲೋಕ ನಂಬರ್ 2. ಇವತ್ತು ಒಂದೇ ಶ್ಲೋಕ ಮಾಡ್ತಾ ಇದ್ದೀನಿ. ಇನ್ನೊಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ. ಥ್ಯಾಂಕ್ ಯು.